ನಮಸ್ಕಾರ ಸ್ನೇಹಿತರೆ. ಇಂದು ನಾನು ಕೇರಳದ ಪ್ರಸಿದ್ಧ ಕೊಟ್ಟಿಯೂರು ದೇವಾಲಯಕ್ಕೆ ಭೇಟಿ ನೀಡಿದ ನನ್ನ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಈ ದೇವಾಲಯಕ್ಕೆ ಹೋಗುವ ಮೊದಲು ಹಲವರು ನಮಗೆ ಹಲವು ರೀತಿಯ ಮಾತುಗಳನ್ನು ಹೇಳಿದರು. ಅಲ್ಲಿ ಹೋದರೆ ಕಷ್ಟ ಆಗ್ತದೆ, ಜನರು ಸರಿಯಾಗಿ ಮಾತನಾಡುವುದಿಲ್ಲ, ತೊಂದರೆಗಳು ಬರುತ್ತವೆ ಎಂಬಂತಹ ಅಭಿಪ್ರಾಯಗಳನ್ನು ಕೇಳಿದ್ದೆವು. ಆದರೆ ನಾವು ಸ್ವತಃ ಹೋಗಿ ನೋಡಿದಾಗ ನಮ್ಮ ಅನುಭವ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ಅಲ್ಲಿನ ಸ್ಥಳೀಯ ಜನರು ನಮ್ಮೊಂದಿಗೆ ತುಂಬ ಆತ್ಮೀಯವಾಗಿ ಮತ್ತು ಗೌರವದಿಂದ ಮಾತನಾಡಿದರು. ಭಾಷೆಯ ವ್ಯತ್ಯಾಸ ಇದ್ದರೂ ಕೂಡ ಅವರ ಪ್ರೀತಿ ಮತ್ತು ಆತಿಥ್ಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಕೆಲವೊಮ್ಮೆ ಅವರ ಮಾತುಗಳು ನಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತಿರಲಿಲ್ಲ. ನಮ್ಮ ಮಾತುಗಳು ಅವರಿಗೂ ಅರ್ಥವಾಗುತ್ತಿರಲಿಲ್ಲ. ಆದರೂ ನಗುಮುಖದಿಂದ ಕೈ ಸನ್ನೆಗಳ ಮೂಲಕ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡೆವು. ಅದರಲ್ಲೂ ವಿಶೇಷವಾಗಿ ಒಬ್ಬೊಬ್ಬರ ಮನೆಯವರು ನಮಗೆ ತುಂಬ ವಾಶ್ರೂಮ್ ಬಳಸಲು ಅವಕಾಶ ನೀಡಿದರು. ನಮ್ಮೊಂದಿಗೆ ಆತ್ಮೀಯವಾಗಿ ಮಾತನಾಡಿದರು. ಹೊರಡುವ ಸಮಯದಲ್ಲಿ ಪ್ರೀತಿಯಿಂದ ಹಣ್ಣುಗಳನ್ನು ನೀಡಿ ಕಳುಹಿಸಿದರು. ಇಂತಹ ಸಣ್ಣ ಸಣ್ಣ ಘಟನೆಗಳು ನಮ್ಮ ಮನಸ್ಸಿನಲ್ಲಿ ದೊಡ್ಡ ನೆನಪುಗಳಾಗಿ ಉಳಿದುಕೊಂಡಿವೆ. ಅಲ್ಲಿನ ಪೊಲೀಸ್ ಸಿಬ್ಬಂದಿಯವರೂ ಸಹ ತುಂಬ ಸಹಕಾರಿಯಾಗಿದ್ದರು. ಭಕ್ತರು ಸುಗಮವಾಗಿ ದರ್ಶನ ಪಡೆಯಲು ಸಹಾಯ ಮಾಡುತ್ತಿದ್ದರು. ಯಾರಿಗೂ ತೊಂದರೆ ಆಗದಂತೆ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಿದ್ದರು. ನಾವು ಕಂಡ ಮಟ್ಟಿಗೆ ಎಲ್ಲವೂ ತುಂಬ ಶಾಂತಿಯುತವಾಗಿ ಮತ್ತು ವ್ಯವಸ್ಥಿತವಾಗಿ ನಡೆಯುತ್ತಿತ್ತು. ದೇವಾಲಯದ ಸುತ್ತಲಿನ ಪ್ರಕೃತಿ ಸೌಂದರ್ಯ, ಅಲ್ಲಿನ ಭಕ್ತಿಯ ವಾತಾವರಣ ಮತ್ತು ಸಾವಿರಾರು ಭಕ್ತರ ನಡುವೆ ಮೂಡುವ ಆಧ್ಯಾತ್ಮಿಕ ಅನುಭವ ನಿಜವಾಗಿಯೂ ವರ್ಣಿಸಲು ಕಷ್ಟ. ಅಷ್ಟು ಜನರಿದ್ದರೂ ಕೂಡ ನಮಗೆ ಯಾವುದೇ ದೊಡ್ಡ ತೊಂದರೆ ಆಗಲಿಲ್ಲ. ದೇವರ ದರ್ಶನವು ತುಂಬ ಸುಲಭವಾಗಿ ಆಯಿತು. ಯಾವುದೇ ಆತುರವಿಲ್ಲದೆ, ಯಾವುದೇ ಗೊಂದಲವಿಲ್ಲದೆ ಭಕ್ತಿಯಿಂದ ದರ್ಶನ ಪಡೆಯಲು ಸಾಧ್ಯವಾಯಿತು. ಈ ಯಾತ್ರೆಯ ನಂತರ ನನಗೆ ಒಂದು ವಿಷಯ ಅರ್ಥವಾಯಿತು. ಕೆಲವೊಮ್ಮೆ ನಾವು ಇತರರಿಂದ ಕೇಳುವ ಮಾತುಗಳಿಗಿಂತ ನಮ್ಮ ಸ್ವಂತ ಅನುಭವವೇ ಹೆಚ್ಚು ಸತ್ಯವಾಗಿರುತ್ತದೆ. ಪ್ರತಿಯೊಂದು ಸ್ಥಳವನ್ನು, ಪ್ರತಿಯೊಬ್ಬ ವ್ಯಕ್ತಿಯನ್ನೂ ನಾವು ಸ್ವತಃ ಅನುಭವಿಸಿ ಅರ್ಥ ಮಾಡಿಕೊಳ್ಳಬೇಕು. ಕೊಟ್ಟಿಯೂರಿಗೆ ಹೋಗಿ ಬಂದ ಈ ಯಾತ್ರೆ ನಮಗೆ ಕೇವಲ ಒಂದು ಪ್ರವಾಸವಾಗಿರಲಿಲ್ಲ. ಅದು ಮಾನವೀಯತೆ, ಆತಿಥ್ಯ ಮತ್ತು ಭಕ್ತಿಯ ಸೌಂದರ್ಯವನ್ನು ಅನುಭವಿಸಿದ ಒಂದು ಅದ್ಭುತ ಕ್ಷಣವಾಗಿತ್ತು. ಕೊನೆಯಲ್ಲಿ ಒಂದು ಮಾತು: ದೇವರ ದಯೆಯಿಲ್ಲದೆ ಯಾವುದೂ ಸಾಧ್ಯವಿಲ್ಲ. ದೇವರು ಕರೆದಾಗ ಮಾತ್ರ ನಾವು ಆತನ ಸನ್ನಿಧಿಗೆ ಹೋಗಲು ಸಾಧ್ಯವಾಗುತ್ತದೆ. ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದ ನೆನಪು ನಮ್ಮ ಮನಸ್ಸಿನಲ್ಲಿ ಸದಾ ಉಳಿಯಲಿದೆ. ಹರ ಹರ ಮಹಾದೇವ. ಓಂ ನಮಃ ಶಿವಾಯ. ಧನ್ಯವಾದಗಳು.